ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಇಷ್ಟೇ ಕಣ್ರಿ. ಪ್ರೇಮ್ ಅವರ ಕೇಡಿ ಸಾಂಗ್ ಗುರುವೇ ನಿನ್ನಾಟ ಬಲ್ಲವರ್ಯಾರಯ್ಯ ತುಂಬ ಅತ್ಯದ್ಭುತ, ತುಂಬ ವಿಶೇಷವಾದ, ಇಷ್ಟು ವೈರಲ್ ಆಗುತ್ತೆ ಹೀಗೂ ಮಾಡ್ಬೋದು ಅಂತ ತಿಳಿಸ್ಕೊಟ್ರು. ಅಷ್ಟು ಕೇಳೋಕ್ಕೆ ಇಂಪಾಗಿತ್ತು, ಅದರ ಸಾಹಿತ್ಯನೂ ಚೆನ್ನಾಗಿತ್ತು. ಆದರೆ ಅವರ ಕೇಡಿ ಸಂಗಿನ ಮತ್ತೊಂದು ಬಂದಿದೆ, ಸರ್ಸೆ ಸರ್ಸೆ ಸೆರಗನ್ನು ಸರ್ಸೆ ಸಾಂಗು ವಿವಾದಕ್ಕೆ ಒಳಗಾಗಿದೆ. ಆ ಸಾಂಗನ್ನು ಹಿಂದಿ ವರ್ಷನ್ನಲ್ಲಿ RTI ಕಾರ್ಯಕರ್ತರೊಬ್ಬರು ದೂರು ಕೊಟ್ಟಿದ್ದರಿಂದ ಹಿಂದಿ ವರ್ಷನ್ ಸಾಂಗನ್ನು ಡಿಲೀಟ್ ಮಾಡಿಸಿದ್ದಾರೆ. ಕಾರಣ ಇಷ್ಟೇ, ಈ ಲಿರಿಕ್ಸು ಹಿಂದಿ ವರ್ಷನಲ್ಲಿ ಯಾವ ರೀತಿ ಇತ್ತು ಅನ್ನೋದನ್ನ ನಿಮಗೆ ಅರ್ಥ ಆಗುತ್ತೆ ಮುಂದೆ ನಾನು ಕನ್ನಡದಲ್ಲಿ ಹೇಳೋದು. ತುಂಬ ಕೆಟ್ಟದಾಗಿತ್ತು, ಅಸಭ್ಯವಾಗಿತ್ತು ಮಹಿಳೆಯರ ಬಗ್ಗೆ ಅನ್ನೋ ಕಾರಣದಿಂದ ಆ ಲಿರಿಕ್ಸನ್ನು ಇದರಿಂದ RTI ಕಾರ್ಯಕರ್ತರ ದೂರು ಕೊಟ್ಟಿದ್ದರಿಂದ ಅದನ್ನು ಡಿಲೀಟ್ ಮಾಡಿಸಿದ್ದಾರೆ. ಸರ್ಸೆ ಸರ್ಸೆ ನಿನ್ನ ಸೆರಗನ್ನು ಸರ್ಸೆ, ನಿನ್ನ ಸೆರಗನ್ನು ನಿಲ್ಲಿಸಲು ಒಬ್ಬ ಗಂಡಸು ಬೇಕು, ಸೆರಗನ್ನು ನಿಲ್ಲಿಸಲು ಒಬ್ಬ ಗಂಡಸು ಬೇಕು. ಮೇಲೆ ಕೆಳಗೆ ಮಾಡಿ ಒಳಗೆ ಹೋಗಿ ಬಂದರೆ ಖಾಲಿ, ಮೈ ಮೇಲೆ ಚೆಲ್ಲಬೇಡಿ ಒರೆಸ್ಕೊಂಡು ಹೋಗಿ. ಎಂಥ ಒಂದು ವಿಚಿತ್ರವಾದ ಒಂದು ಸಾಹಿತ್ಯ ಬರೆದಿದ್ದಾರೆ ಪ್ರೇಮ್ ಅವರು. ವಿವಾದ ಮಾಡಿಕೊಂಡು ಪಿಕ್ಚರಿಗೆ ಈ ಥರ ಹೆಸರು ಮಾಡಬೇಕಾ? ನಮ್ಮ ಕನ್ನಡ ಸಾಹಿತ್ಯದ ತವರೂರು, ಕರ್ನಾಟಕದ ಕಲೆಗಳ ಬೀಡು ಪ್ರೇಮ್ ಅವರೇ. ನಿಮ್ಮದು ಜೋಗಿ ಪಿಕ್ಚರ್ ಆಗಲಿ, ಬೇರೆ ಯಾವುದೇ ಪಿಕ್ಚರ್ ಆಗಲಿ, ಪ್ರೀತಿ ಏಕೆ ಭೂಮಿ ಮೇಲೆ ಪಿಕ್ಚರ್ ಆಗಲಿ, ಎಕ್ಸ್ಕ್ಯೂಸ್ ಮೀ ಆಗಲಿ, ತುಂಬ ಇತಿಹಾಸವುಳ್ಳ ಪಿಕ್ಚರು. ಜನಗಳನ್ನು ನಿಮ್ಮ ಮೆಚ್ಚಿದ್ರು. ತಾಯಿಯನ್ನು ಎಚ್ಚೆತ್ತುವಾಗಿ ಪ್ರೀತಿ ಮಾಡೋರು, ಹೆಣ್ಣಿಗೆ ಗೌರವ ಕೊಡೋರು ಅಂತಲೂ ತಿಳಿದಿದ್ರು, ಈಗಲೂ ತಿಳಿತಾರೆ. ಆದರೆ ನೀವು ಏನಕ್ಕೆ ಬರೀತೀರಾ? ಬರೆಯೋ ಮುಂಚೆ ಯೋಚನೆ ಮಾಡಬೇಕಾಗುತ್ತೆ. ಈ ಥರ ನೀವು ಬರಿಬೇಕಾದ್ರೆ ತುಂಬ ಸಲ ಯೋಚನೆ ಮಾಡಬೇಕಾಗುತ್ತೆ. ಊರಿಗೆಲ್ಲ ಬುದ್ಧಿ ಹೇಳೋರು ನೀವೇ ಹೊಲ ಮೇಯ್ದುಬಿಟ್ರೆ ಹೇಗೆ ಪ್ರೇಮ್ ಅವರೇ? ನಿಮಗೆ ಬುದ್ಧಿ ಇಲ್ವಾ? ನೀವು ಬರಿಬೇಕಾದ್ರೆ ಯೋಚನೆ ಮಾಡಬೇಕಲ್ವಾ? ರಾಜ್ಕುಮಾರ್ ಅವರು ಎಂತೆಂಥ ಸಾಂಗ್ ಮಾಡಿದ್ದಾರೆ, ಶಂಕರ್ ಅಣ್ಣ ಅವರು ಎಂತೆಂಥ ಸಾಂಗ್ ಮಾಡಿದ್ದಾರೆ, ವಿಷ್ಣುದಾದ ಅವರು ಎಂತೆಂಥ ಸಾಂಗ್ ಮಾಡಿದ್ದಾರೆ. ಯಾವತ್ತಾದರೂ ಎಷ್ಟು ಪಿಕ್ಚರ್ಗಳು, ಅಣ್ಣವ್ರು ಎಷ್ಟು ಪಿಕ್ಚರ್ ಮಾಡಿದ್ದಾರೆ, ವಿಷ್ಣುದಾದ 200-300 ಪಿಕ್ಚರ್ಗಳು ಮಾಡಿದ್ದಾರೆ. ಯಾವತ್ತಾದರೂ ಈ ಥರ ಪದ ಬಳಕೆ ಪಿಕ್ಚರ್ ಮಾಡಿದಾರ? ನೀವು ಮಿಸ್ ಆಗಿದೆ. ಇವೆಲ್ಲ ನೀವು ಬೇಕು ಅಂತಲೇ ಮಾಡಿರ್ತೀರ, ಕಾಂಟ್ರವರ್ಸಿ ಮಾಡ್ಕೊಂಡು ಪಿಕ್ಚರು ಇದಾಗಲಿ ಅಂಥೇಳಿ. ಆದರೆ ನೀವು ಯೋಚನೆ ಮಾಡಬೇಕಾಗ್ತದೆ. ಇದು ಧ್ರುವ ಸರ್ಜಾ ಅವರಿಗೆ ಹೇಳ್ತಾ ಇಲ್ಲ, ಧ್ರುವ ಸರ್ಜಾ ಫ್ಯಾಮಿಲಿ ಬಗ್ಗೆ ಅಲ್ಲ, ಇದು ಡೈರೆಕ್ಟ್ ಪ್ರೇಮ್ ಅವರಿಗೆ. ಯಾಕೆ ಅಂದರೆ ಬರ್ದಿರೋದು ಲಿರಿಕ್ಸ್ ಅವರು. ಪ್ರೇಮ್ ಅವರೇ 8 ಜ್ಞಾನಪೀಠ ಪ್ರಶಸ್ತಿ ಬಂದಿರೋ ಅಂಥ ನಾಡು ನಮ್ಮ ಕರ್ನಾಟಕಕ್ಕೆ. 8 ಜ್ಞಾನಪೀಠ ನೆನ್ಪಿಟ್ಕೊಳ್ಳಿ. ಎಂತೆಂಥ ಸಾಹಿತಿಗಳು, ಎಂತೆಂಥ ವ್ಯಕ್ತಿಗಳು. ಜನಗಳಿಗೆ ನಾನು ಹೇಳಿದ್ದು ಅರ್ಥ ಆಗಿರುತ್ತೆ ಅನಿಸುತ್ತೆ. ಆ ಲಿರಿಕ್ಸು ಅವ್ರು ಬೇಕು ಅಂತ ಮಾಡಿದಾರೋ ಮತ್ತೊಂದು ಮಾಡಿದಾರೋ, ಕೋಟ್ಯಾಂತರ ರೂಪಾಯಿ ಪಿಕ್ಚರ್ ಮಾಡ್ತಾರೆ. ಇವೆಲ್ಲ ಯೋಚನೆ ಮಾಡಿ ಈ ಥರ ಕಾಂಟ್ರವರ್ಸಿ ಮಾಡಬೇಕು ಅನ್ನೋದನ್ನೇ ಮಾಡಿದ್ರೆ ನೀವು ಏನು ಸಂದೇಶ ಕೊಡ್ತೀರಾ? ನಿಮ್ಮ ಮಾಡಿದ್ದೆಲ್ಲ ಒಳ್ಳೆ ಕೆಲಸ ಹಾಳಾಗೋಯ್ತಲ್ಲ. ಒಂದು ಪಿಕ್ಚರ್ ನೀವು ಹೊರಗೆ ತರಬೇಕಾದ್ರೆ ಒಂದು ಸಂದೇಶವಾಗಿ ಒಂದು ಮಕ್ಕಳು ಮರಿ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ತಾರೆ. ಅವರು ನೀವು ಅಂಥ ಒಂದು ಉತ್ತಮವಾದ ಕೊಡಬೇಕು. ಇಷ್ಟು ದಿನ ಕೊಟ್ಟು ನೀವು ಈಗ ಫ್ಯಾನ್ ಇಂಡಿಯಾ ಮಾಡಿದ್ದೀರೋ ಮತ್ತೊಂದು ಮಾಡಿದ್ದೀರೋ ಅಂತೇಳಿ ಈ ಥರ ನೀವು ಬೇಕು ಅಂತ ಕಾಂಟ್ರವರ್ಸಿ ಮಾಡಿದ್ದೀರೋ ಗೊತ್ತಿಲ್ಲ. ನೀವು ಬರಿಬೇಕಾದ್ರೆ ಯೋಚನೆ ಮಾಡಬೇಕಾಗುತ್ತೆ. ಪ್ರೇಮ್ ಅವರಿಗೆ ಏನು ಹೇಳಬೇಕು ತಿಳಿತಾ ಇಲ್ಲ. ಒಂದು ನಮ್ಮ ಕರ್ನಾಟಕ ಇತಿಹಾಸ ಜ್ಞಾನಪೀಠ ಪ್ರಶಸ್ತಿ ನಮಗೆ 8 ಬಂದಿದೆ ಅಂಥ ನಾಡು ನಮ್ಮದು. ತಮಿಳ್ನಾಡವರಿಗೆ 1-2 ಈಗ ಬಂದಿರಬೇಕು ಅನಿಸುತ್ತೆ, ಮೊನ್ನೆ ಏನೋ 1 ಬಂತು. ಆದರೆ ನಮ್ಮ ಕರ್ನಾಟಕಕ್ಕೆ ಅಂಥದ್ದು ಬಂದಿದೆ. ನೀವು ಪ್ರೇಮ್ ಅವರು ಮಾಡಬೇಕಾದ್ರೆ ಯೋಚನೆ ಮಾಡಬೇಕಾಗತ್ತೆ. ಕ್ಷಮೆ ಕೇಳಿ ಆ ಸಾಂಗು ಡಿಲೀಟ್ ಮಾಡಿಸಿ, ಸಮಾಜಕ್ಕೆ ಉತ್ತಮವಾದ ಸಂದೇಶವಾದ
ಪಿಕ್ಚರ್ಗಳನ್ನು ಕೊಡಿ. ಸಂಜಯ್ ದತ್ ಅವರು ಡ್ಯಾನ್ಸ್ ಮಾಡಿದ್ದಾರೆ ನೂರಾ ಫತೇಹಿ ಅವರ ಆಪೋಸಿಟ್ ಆಗಿ. ಈ ಧ್ರುವ ಸರ್ಜಾ ಅವ್ರದ್ದು ಮಾಡಿಲ್ಲ, ಇಲ್ಲಾಂದ್ರೆ ಒಳ್ಳೇದಾಯಿತು ಅನಿಸುತ್ತೆ. ಯಾಕೆ ಅಂದರೆ ಅವರು ತುಂಬ ಮನೆತನದವರು, ದೈವ ಭಕ್ತರು, ವಿಶಿಷ್ಟವಾದ ಫ್ಯಾಮಿಲಿ, ಒಳ್ಳೆ ಇದರಲ್ಲಿ ಬಂದಿರೋಂಥದ್ದು. ಇಲ್ಲಾಂದರೆ ಇದನ್ನು ಎಳೆದ್ಬಿಟ್ಟು ಏನೇನೋ ಮಾಡಿಬಿಡೋರು ಆಗಿರೋದು. ಪ್ರೇಮ್ ಅವರೇ, ಯೋಚನೆ ಮಾಡಿ, ಮುಂದೆ ಮಾಡಬೇಕಾದ್ರೆ ತುಂಬ ಮೈಂಡಲ್ಲಿ ಇಟ್ಕೊಳ್ಳಿ. ನಿಮ್ಮ ಪ್ರಚಾರದ ಗೀಳಿಗೋ ಮತ್ತೊಂದು ಗೀಳಿಗೋ ನಮ್ಮ ಕರ್ನಾಟಕ ಸಾಹಿತ್ಯದ ಮೇಲೆ ಕಪ್ಪು ಕಲೆ ಬರ್ದಂಗೆ ಮಾಡಿ. ಸ್ನೇಹಿತರೆ, ತಿಳಿದಂತೆ 2 ಮಾತು ಹೇಳಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಕೋಟ್ಲೆ ಮುತ್ತಣ್ಣ ಅನ್ನೋ ಒಂದು ಅಕೌಂಟ್ ಇದೆ, ಫಾಲೋ ಮಾಡಿ. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪಿದ್ರೆ ಹೇಳಿ, ಸರಿ ಮಾಡ್ಕೊತೀನಿ. ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ಇರಲಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.